हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ KA ಒಂದು ಏನು ಕೌನ್ಸಿಲಿಂಗ್ ಇದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಡೇಟ್ ಇವಾಗ ಎಕ್ಸ್ಟೆಂಡ್ ಆಗಿರುವಂತದ್ದು, ಅದಕ್ಕೆ ಕಾರಣ ಏನು, ಹಾಗೆ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ, ನೀವು ಏನು ಕೆಲಸ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ। ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಹೊಸದಾಗಿ ನಮ್ಮ ಒಂದು ಚಾನಲ್ಗೆ ಎಂಟ್ರಿ ಯಾರು ಕೊಟ್ಟಿದ್ದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಸ್ಟೂಡೆಂಟ್ಸ್। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಈಗ 30ನೇ ತಾರೀಕು ಒಳಗಡೆ ಬೆಳಿಗ್ಗೆ 8 ಗಂಟೆ ಒಳಗಡೆ ನೀವು ಒಂದು KCET ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗಿತ್ತು। ನಿಮ್ಗೆ ಆಗಲೇ ನಾನು ಒಂದು ನೋಟಿಫಿಕೇಶನ್ನ ಒಂದು ಅಪ್ಡೇಟನ್ನು ನಿಮಗೆ ಕೊಟ್ಟಿದ್ದೆ। ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ಒಳಗಡೆ ಬೆಳಿಗ್ಗೆ 8 ಗಂಟೆ ಒಳಗಡೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ ಅಂತ ನಿಮ್ಗೆಲ್ರಿಗೂ ಒಂದು ಅಪ್ಡೇಟನ್ನು ಕೊಟ್ಟಿದೆ। ಆದರೆ ನಿನ್ನೆ ಏನಾಯಿತು ಅಂದರೆ ಒಂದು ಮತ್ತೆ ಹೊಸ ಅಪ್ಡೇಟನ್ನು ಬಿಟ್ಟಿದ್ರು। ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಆಗಸ್ಟ್ 3ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ KCET ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ। ಇಲ್ಲಿ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಕೂಡ ಈಸಿಯಾಗಿ ತಮ್ಮ ಒಂದು ಯಾವ ಕಾಲೇಜ್ ಬೇಕು ಆ ಒಂದು ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸೋದಕ್ಕಾಗಿ ಏನು KCET ನಿಮ್ಗೆ ಆ ಕಾಲೇಜ್ ಬೇಕಂತ KCET ಆಪ್ಷನ್ ಎಂಟ್ರಿಯಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಆರಾಮಾಗಿ ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಿಕೊಂಡ್ರಿ। ಆದರೆ ಒಂದಿಷ್ಟು ವಿದ್ಯಾರ್ಥಿಗಳು ಏನಿದ್ದೀರಾ BSc ನರ್ಸಿಂಗ್ ಆಗಿರ್ಬೋದು ಹಾಗೆ ನ್ಯೂರೋಪತಿ ಯಾರ್ಯಾರು ಇದ್ದೀರಾ ಆ ಒಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಕಾಲೇಜಸ್ ಕೂಡ ಶೋ ಆಗ್ತಿರ್ಲಿಲ್ಲ, ಒಂದಿಷ್ಟು ಪ್ರಾಬ್ಲಮ್ಗಳನ್ನ ಅನುಭವಿಸಿದ್ರು। ಹಾಗಾಗಿ ಒಂದಿಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಆಪ್ಷನ್ ಎಂಟ್ರಿನ ಮಾಡಿರಲಿಲ್ಲ, ಹಾಗಾಗಿ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿರುವಂಥದ್ದು। ನೀವೆಲ್ಲರೂ ಕೇಳ್ಬೋದು ಹಾಗಾದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಮತ್ತೆ ಆಪ್ಷನ್ ಎಂಟ್ರಿನ ಮಾಡ್ಬೋದಾ ಅಂತ। ಅಂದರೆ ನೀವು ಇನ್ನೂ ಯಾವುದೋ ಒಂದು ಕಾಲೇಜಸ್ನ ಆ್ಯಡ್ ಮಾಡಿಲ್ಲ, ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಒಂದು ಕಾಲೇಜಸ್ನ ನೀವು ಆ್ಯಡ್ ಮಾಡಿರೋದಿಲ್ಲ, ಆ ಒಂದು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ। ಇವಾಗ ನೀವು ಮತ್ತೆ ಆಪ್ಷನ್ ಎಂಟ್ರಿನ ಮಾಡ್ಬೋದು, ಬೇಗ ಬೇಗ ಯಾವುದೇ ಒಂದು ಕಾಲೇಜ್ ಮಿಸ್ ಆಗಿತ್ತು ಅಂತಂದರೆ ಆ್ಯಡ್ ಮಾಡೋದ್ರಲ್ಲಿ ಆ ಒಂದು ಕಾಲೇಜಸ್ನ ಈಗ ಹೋಗಿ ಆ್ಯಡ್ ಮಾಡಿ ಮತ್ತೆ ಆಪ್ಷನ್ ಎಂಟ್ರಿನ ಮಾಡಿ। ಹಾಗೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವರು ಕೂಡ ಈ ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದು। ನೀವು ಲಾಸ್ಟ್ ಡೇಟ್ ಬಂದು ಇದಕ್ಕೆ ಆಗಸ್ಟ್ 3ನೇ ತಾರೀಕು ಇರುತ್ತೆ। ನೀವು ಕೇಳ್ಬೋದು ಮತ್ತೆ ಈ ಒಂದು ಆಗಸ್ಟ್ 3ನೇ ತಾರೀಕಿಂದ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಡೇಟ್ನ ಆಪ್ಷನ್ ಎಂಟ್ರಿ ಡೇಟ್ನ ಅಂತ ಕೇಳೋದಾದ್ರೆ 99% ಇಲ್ಲಿ ನಿಮಗೆ ಡೇಟ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ, ಯಾಕಂದರೆ ನೀವು ಬೇಗ ಕೌನ್ಸಿಲಿಂಗ್ನ ಮುಗಿಸ್ಬೇಕಾಗಿರುತ್ತೆ, ಆ ಒಂದು ಕಾರಣದಿಂದ ಮತ್ತೆ ಅವರು ಡೇಟ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ। ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ। ನೀವು ಬೇಗ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ, ಇನ್ನು ಯಾರು ಕಾಲೇಜಸ್ನ ಆ್ಯಡ್ ಮಾಡಬೇಕಿತ್ತು ಅವ್ರಿಗೂ ಕೂಡ ಗುಡ್ ನ್ಯೂಸ್, ಬೇಗ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ, 3ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ, ಅವರು ಕೂಡ ಆ್ಯಡ್ ಮಾಡ್ಕೋಬೋದು। ಮತ್ತು BSc ನರ್ಸಿಂಗ್ ಆಗಿ ನ್ಯೂರೋಪತಿ ಕೋರ್ಸ್ನ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರು ಕೂಡ ಕಾಲೇಜಸ್ನ ಆ್ಯಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಬೇಗ ಮಾಡ್ಕೊಳ್ಳಿ। ಇದಿಷ್ಟು ಇವತ್ತಿನ ಒಂದು ಮಾಹಿತಿ। ಹಾಗೆ ನೀವು ಮತ್ತೇನಾದರೂ KCET ಅಪ್ಡೇಟ್ಸ್ ಇತ್ತು ಅಂತ ಅಂದರೆ ನಿಮಗೆ ಬೇಗ ಈ ಒಂದು ಚಾನಲ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ। ಹಾಗಾಗಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್, ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್।